ಇನ್ನು ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಹಲವಾರು ನಮ್ಮ ಶಾಸಕ ಮಿತ್ರರುಗಳು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದ ದಿನವೇ ಅಂಗಡಿ ಬಾಗಿಲನ್ನ ಓಪನ್ ಮಾಡ್ಕೊಂಡು ಕೂತಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ನಾಡಿನ ಜನತೆಯ ಕಷ್ಟಗಳನ್ನು ಬಗೆಹರಿಸಬೇಕಾದಂಥ ಈ ಸರ್ಕಾರ ಕೇವಲ 5 ಗ್ಯಾರಂಟಿಗಳಿಗೆ ನಾವೇನೋ ದೊಡ್ಡ ಒಂದು ಬದಲಾವಣೆ ತಂದಿದ್ದೇವೆ ಅಂತ ಏನು ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿಗಳ ಜೊತೆಯಲ್ಲಿ ನಾಡನ್ನ ಒಂದು ದರಿದ್ರವಾದಂಥ ಒಂದು ವಾತಾವರಣವನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ನೀವೆಲ್ಲ ಕಾಣ್ತಾ ಇದ್ದೀರಿ. ಒಂದು ಕಡೆ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ, ಮತ್ತೊಂದು ಕಡೆ ಯಾವೊಂದು ನಾಡಿನ ಜನತೆಯ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂಥ ಹಣವನ್ನು ಈ ಸರ್ಕಾರ ಲೂಟಿ ಮಾಡ್ತಾ ಇರತಕ್ಕಂಥದ್ದು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬ ಮಂತ್ರಿಗಳಲ್ಲಿ ಪೈಪೋಟಿ ಪ್ರಾರಂಭ ಆಗಿದೆ. ಅವರು ಇವತ್ತು ಯಾವೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಈ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಬಿಜೆಪಿಯ ಮೇಲೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಆರೋಪಗಳನ್ನು ಮಾಡಿ ಪ್ರತಿನಿತ್ಯ ಜಾಹೀರಾತುಗಳ ಮುಖಾಂತರ ನಾಡಿನ ಜನತೆಯ ಒಂದು ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. 1.25 ವರ್ಷ ಆಗಿದೆ. ಇವತ್ತಿನವರೆಗೆ ಕಾಂಗ್ರೆಸ್ನ ನಾಯಕರಿಗೆ, ಅವರ ಯೋಗ್ಯತೆಗೆ ಒಂದೇ ಒಂದು ಪ್ರಕರಣದಲ್ಲಿ ಬಿಜೆಪಿಯ ಸರ್ಕಾರದಲ್ಲಿ ನಡೆದಿದೆ ಅಂತಕ್ಕಂಥ ಒಂದು ಪ್ರಕರಣದ ಒಂದು ತನಿಖೆಯನ್ನು ತಂದು ಜನತೆ ಮುಂದೆ ಇಡ್ಲಿಕ್ಕಾಗಿಲ್ಲ. ಯಾವುದೇ ದಾಖಲೆಗಳಿಲ್ಲದೆ ಸಂತೆ ಭಾಷಣವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಜನತೆಯನ್ನು ದಾರಿ ತಪ್ಪಿಸಿದಂಥವರು ಇವತ್ತು ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ವಿಧಾನಸಭೆಯ ಕಲಾಪದಲ್ಲಿ ವಿರೋಧ ಪಕ್ಷದ 2 ಪಕ್ಷಗಳ ಒಂದು ನಮ್ಮ ಶಾಸಕ ಮಿತ್ರರು ದಾಖಲೆಗಳ ಸಮೇತ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈಗ ಹೇಳ್ತಾರೆ ಮೂಡ ಬಗ್ಗೆ 4-5 ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ಅಂತೇಳಿ. ಮೈಸೂರು ನಗರವನ್ನು ಕಳೆದ 35 ವರ್ಷಗಳಿಂದ ಮೈಸೂರು ನಗರದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಅವರ ಗಮನಕ್ಕೆ ಬರದೆ ಇದೆಲ್ಲ ಆಗಲಿಕ್ಕೆ ಸಾಧ್ಯವ? ನಾವ್ಯಾರು ಸಿದ್ದರಾಮಯ್ಯನವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ 15 ಸೈಟನ್ನು ಕೊಂಡ್ಕೊಂಡಿರೋದಕ್ಕೆ ನಮ್ಮ ವಿರೋಧ ಇಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಸೈಟ್ಗಳನ್ನ ನೀವು ಪಡಿಬೇಕಾದ್ರೆ ಯಾವ ಒಂದು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು 15 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ. ಆ ಜಮೀನು ನಿಮ್ಮದೇ ಅಲ್ಲ. 3 ಎಕರೆ 16 ಗುಂಟೆ ಜಮೀನು ಏನಿದೆ ಕೆಸರೆ ಗ್ರಾಮದಲ್ಲಿ, ಆ ಜಮೀನು ಮೂಡ ಹೆಸರಿನಲ್ಲಿ ಇದ್ದಂಥ ಜಮೀನು 1997ರಲ್ಲಿ. ನಿಂಗನ ಪ್ರಶ್ನೆನೂ ಇಲ್ಲ, ಜವರನ ಪ್ರಶ್ನೆನೂ ಇಲ್ಲ, ದೇವರಾಜು ಪ್ರಶ್ನೆನೂ ಇಲ್ಲ, ದಲಿತರ ಪ್ರಶ್ನೆನೂ ಇಲ್ಲ. ಇಲ್ಲಿ ಸರ್ಕಾರದ ಭೂಮಿಯನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ 15 ಸೈಟ್ಗಳನ್ನು ನಿಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ನೀವೇನು ತೆಗೆದುಕೊಂಡಿದ್ದೀರಿ.